ನೋಡ್ರಿ ಹಂಗೆ ಕಚ್ಚಾಡಬೇಡ್ರಿ. ಈ ಕಡೆ ಏನು ಹಿಂಗೆ ಐತಲ್ಲ ಬಲಕೆಂದು ದೊಡ್ಡ ಹೆಣಿತಿ ತೊಳಿಲಿ ನೋಡ್ರಿ, ಈ ಕಡೆ ಏನೈತಲ್ಲ ಎಡಕೆಂದು ಸಣ್ಣ ಹೆಣಿತಿ ತೊಳಿಲಿ. ಆಯಿತು, ಅದಕ್ಕೂ ಒಪ್ಕೊಂಡಿದ್ದಕ್ಕೆ ಮುಂಜಾನೆ ಎದ್ದು ಕೂಡ ಬಚ್ಚದ ತಂದು ಎತ್ಕೊಂಡು ಕುಂದ್ರಸವು. ಕುಂದ್ರಿಸಿಕ್ಕೆ ಸಣ್ಣಕ್ಕೆ ಏನು ಮಾಡಕ್ಕೆ ನನ್ನ ಗಂಡ 4 ಮಂದಿ ತಿರುಗಾಡ್ತಾನೆ. ಅಗದಿ ಘಮ 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 ನಾರ್ಲಿ ಎತ್ತಿಕೊಂಡು ಈಕೆ ಮೈಸೂರು ಸ್ಯಾಂಡಲ್ ಸಾಬೂನು ತರಕ್ಕೆ ಏನ್ರಿ, ಈಕೆ ಸಣ್ಣಕ್ಕೆ ಮೈಸೂರು ಸ್ಯಾಂಡಲ್ ಸಾಬೂನು ತರಕ್ಕೆ. ಈಕೆ ದೊಡ್ಡಕ್ಕೆ ಇದಕ್ಕೆ ಯಾಕೆ ಬೇಕು ಮೈಸೂರು ಸ್ಯಾಂಡಲ್ ಗಿಂಡಲ್ ತಂದು ಇಂಥ ಇಟ್ಟಂಗೆ ತೊಗೊಂಡು ಬರೋದು. ಅವಾಗ ಮೊದಲಿನ ಲೈಫ್ ಬಾಯ್ ಇದ್ವಲ್ರಿ, ಮೊದಲಿನ ಲೈಫ್ ಬಾಯ್ ಇದ್ವಲ್ಲ, ಆಕಿ ಲೈಫ್ ಬಾಯ್ ಹಿಡ್ಕೊಂಡು ಬರೋಕ್ಕೆ. ಈಗ ಅವು ಲೈಫ್ ಬಾಯ್ನು ಸಣ್ಣ 16 2 3 ಮಾಡ್ಕೊಂಡ್ರದ್ದು ಏನು ಪರಿಸ್ಥಿತಿ ರೀ. ನಾನು ಸುಮ್ಮ ಒಂದು ಹೇಳ್ತೀನಿ ನಿಮಗೆ. ನಮ್ಮ ಊರಾಗ ಒಬ್ಬ ಮೊದಲೊಂದು ಮಾಡ್ಕೊಂಡು ಬಳಕ ಆಕೆಗೆ ಮಕ್ಕಳಾಗಲಿಲ್ಲ. ಮಕ್ಕಳಾಗಲಾರ್ದಕ್ಕೆಂದ ಆಕೆ ಏನಂದ್ಲು ಮೊದಲಿನ ಹೆಂಡತಿ, ಇಲ್ರಿ ನನಗಂತೂ ಮಕ್ಕಳಾಗಲ್ಲಾಗ್ಯವ, ಅದಕ್ಕೆ ಏನ್ರಿ ನೀವು ಇನ್ನೊಂದು ಮಾಡ್ಕೋರಿ, ನಮ್ಮ ಮನೆ ತಂದು ವಂಶ ಬೆಳಿಬೇಕಲ್ಲ, ನೀವು ಇನ್ನೊಂದು ಮಾಡ್ಕೊರಿ. ಇನ್ನೊಂದು ಬ್ಯಾಡ, ನಿಂದು ಒಂದೇ ಕಟ್ಕೊಂಡು ಸಾಕಾಗ್ಯದ, ಬ್ಯಾಡ ತವ. ಇಲ್ರಿ ನೀವು ಇನ್ನೊಂದು ಕಟ್ಕೋರಿ, ಇನ್ನೊಂದು ಮಾಡ್ಕೋರಿ. ಆಕೆಗೆ ಮಕ್ಕಳಾದ ಹೊತ್ತಂದು ನಮ್ಮ ವಂಶ ಬೆಳೀತದ ತಂದು ಕಿರಿಕಿರಿ ಕೊಟ್ಟು ತಾನೇ ಹೆಣ್ಣು ಹುಡುಕಿ ತಾನೇ ಲಗ್ನ ಮಾಡ್ಯಾಳ ತನ್ನ ಗಂಡಗೆ. 2 ಲಗ್ನ ಮಾಡ್ಕೊಂಡ. ಒಂದು ಮನ್ಯಾಗ ಏನ್ರಿ ನೆಗಣೆ ಮಕ್ಕಳೇನ ಕೂಡಿರ್ತಾರೆ, ನಾದಿಂದೇರು ಕೂಡಿರ್ಬೋದು. ಈ ಸೌತ್ ಮಕ್ಕಳು ಎಲ್ಲರೂ ಕೂಡಿದ್ದಿದ್ದು ಕೇಳಿರಿ ನೀವು? ಇಲ್ರಿ ಭಾಳ ಆಗ್ತಂಗಿರಿದ್ದಂಗೆ ಅದ್ರಿ, ಎಲ್ಲಿ ಕೇಳಿಲ್ಲ. ಮೊದಲು ಲಗ್ನ ಮಾಡೋಕ್ಕಿಂತ ಮಾಡ್ಯಾಳ. ಇನ್ನೊಂದು ಆಕೆ ನಡ್ಲಕ್ಕೆ ಬಂದು ಕೂಡ ಹೇಳ್ತೀರ, ಬಂದು 2-3 ತಿಂಗಳದಾಗ ಜಗಳ ಹೊಡ್ಪೆಟ್ಟು. ಇವ ಊರಾಗ ಹಿರಿಯ ಮನುಷ್ಯ ನ್ಯಾಯ ಪಂಚಾಯಿತಿ ಮಾಡವ. ಇವು 2 ಹೆಣ್ಮಕ್ಳು ಮನ್ಯಾಗ ಕಚ್ಚಾಡ್ಕೊಂಡು ಇದ್ರ ಕೂದಲು ಅದು ಹಿಡಿ, ಅದ್ರ ಕೂದಲು ಇದ್ರ ಹಿಡಿ, ಅವನು ಎಲ್ಲಿ ನ್ಯಾಯ ಮಾಡ್ತಿದ್ದೆ ಅಲ್ಲೇ ಹೊಲ್ಕತ್ತು ಏನ್ರಿ. 2 ಕಚ್ಚಾಡ್ಕೋತ ಜಗಳಾಡ್ಕೋತಂದ ಅಲ್ಲೇ ಹೋಲಕತ್ತು. ಇವ ಅಂದ, ಹಿಂಗೆ ಕಚ್ಚಾಡ್ಕೋತ ಬರಬೇಡ್ರಿ, ನನಗೆ ಊರಾಗ ಮಾನ ಅದ ಮರ್ಯಾದೆ ಅದ, ಹಿಂಗೆ ಜಗಳಾಡ್ಕೋತ ಬಂದ ನನ್ನ ಕಿಮ್ಮತ್ತು ಏನು ಅಲಿಕ್ಕಿಲ್ಲ, ಬ್ಯಾಡ ಅಂದ. ಮತ್ತು ಜಗಳ ಮುರಿಬೇಕಾದ್ರೆ ಏನು ಮಾಡ್ತಿ ಮಾಡು, ನಮ್ಮಿಬ್ರದ್ದು ಜಗಳ ಮುರಿಬೇಕಾದ್ರೆ ನೀನೆಲ್ಲ ಮಾಡವ, ಏನು ಮಾಡ್ತಿ ಮಾಡು. ಇವ ಅಂದ, ಹಿಂಗೆ ಕುತ್ಕೊಂಡು ವಿಚಾರ ಮಾಡ, ನೋಡ್ರೆ ನೀವಿಬ್ಬರು ಬ್ಯಾರ್ಯಾರಿ ಅಂದ. ನೀವಿಬ್ಬರು ಬ್ಯಾರ್ಯಾರಿ, ಹೆಂಗೆ ಬ್ಯಾರೆ ಮಾಡ್ತಿ ಮಾಡು. ಏನಿಲ್ಲ, ನೀ ತಂದೆ ಬಾಂಡೆ ಸಮ ನೀ ತಗೋ, ಅಕ್ಕಿ ತಂದಿದ್ದು ಬಾಂಡೆ ಸಮಾನ ಅಕ್ಕಿ ತೋತಾಳು. ತೊಗೊಂಡೆಲ್ಲ ರೋಡಿನ ಮ್ಯಾಗ ಹೋಗು ನಾವು ಅಕ್ಕಿ ತಂದಿದ್ದು ಬಾಂಡೆ ಸಮಾನ ಅಕ್ಕಿ, ಈಕಿ ತಂದಿದ್ದು ಬಾಂಡೆ ಸಮಾನ ಈಕಿ, ನಾವು ಎಲ್ಲಿಗೆ ಹೋಗೋನು ಬಾಂಡೆ ಸಮಾನ ತೊಗೊಂಡು. ಏನಿಲ್ಲ, ಈಗ ಮ್ಯಾಲಿನ ಮನ್ಯಾಗ ದೊಡ್ಡ ಅಕ್ಕಿರಲಿ ಏನ್ರಿ, ದೊಡ್ಡ ಹೆಣ್ತಿರ್ಲಿ, ಕೆಳಗಿನ ಮನ್ಯಾಗ ಅಂದ್ರೆ ಸಣ್ಣ ಹೆಣ್ತಿರ್ಲಿ. ಪಾಪ ಅವು ಚಲೋ ಇದ್ವಿ ಹೆಣ್ಮಕ್ಳು. ಆಯಿತು, ನಾ ತಂದೆ ಬಾಂಡೆ ಸಮಾನ ನಾ ತೋತೀನಿ, ಅಕ್ಕಿ ತಂದೆ ಬಾಂಡೆ ಸಮಾನ ಅಕ್ಕಿ ತೋತಾಳ, ಆಕೆ ದೊಡ್ಡಕ್ಕೆ ಅಕ್ಕ ಅಂದರೆ ಮ್ಯಾಲೆ ಇರ್ತಾಳೆ, ನಾ ಕೆಳಗಿರ್ತೀನಿ. ಇದು ಎಲ್ಲ ಓಕೆ. ನೀ ಎಲ್ಲಿರಾವ, ನೀ ಬೇಕಲ್ಲ, ಹೌದಿಲ್ರಿ? ನಿನ್ನ ಕಾಲಕ್ಕೆ ಜಗಳಿದು, ನೀ ಬೇಕಲ್ಲ. ಶಿವ ಅಂದ, ಹ್ಯಾಂಗ ಮಾಡ್ಬೇಕು ಯಪ್ಪ ಅಂದ. ಮತ್ತು ದೊಡ್ಡಕ್ಕೆ ಅಂದ ಮ್ಯಾಲೆ ಇರ್ತಾಳೆ, ಸಣ್ಣಕ್ಕೆ ಅಂದ ಕೆಳಗೆ ಇರ್ತಾಳೆ, ನೀ ಬೇಕಲ್ಲ, ನೀ ಎಲ್ಲಿರಾವ. ಇವ ಅಂದ, ಇದನ್ನು ಬರೋಬರಿ ಅದ ಅಂದ. ಆವಾಗ ಕರೆಂಟ್ ಶಿಫ್ಟ್ ಕೊಡ್ತಿದ್ರು ಗೊತ್ತ ನಿಮಗೆ? 1 ವಾರ ಸಕಾಳಿ 7 ಬಾರತನ, 1 ವಾರ 12 ಸಂಜೆ 7 ಹಿಂಗೆ ಕೊಡ್ತಿದ್ರಿಲ್ಲ ಏನ್ರಿ. ಇವ ಏನು ಮಾಡ್ದ ನೋಡ್ರೆ, ಇದಕ್ಕೂ ಒಂದು ಪರಿಹಾರ ಹೇಳ್ತೀನಿ. ಈ ಸೋಮವಾರದಿಂದ ಮುಂದಿನ ಸೋಮವಾರ ತನ ದೊಡ್ಡ ಹೆಣ್ತಿ ಬಲ್ಲಿ ಇರ್ತದೆ ಏನ್ರಿ. ಈ ಸೋಮವಾರದಿಂದ ಮುಂದಿನ ಸೋಮವಾರ ತನ ಸಣ್ಣ ಹೆಣ್ತಿ ಬಲ್ಲಿ ಇರ್ತದೆ. ಆಯಿತು, ಅದ್ರಿಗೂ ಒಪ್ಕೊಂಡ್ರು. 1 ವಾರ ಅಂದ ಅಲ್ಲಿರು, 1 ವಾರ ಇಲ್ಲಿರು. ಆಕಿ ಸಣ್ಣಕ್ಕಿ ಜರ ಸಾಲಿ ಕಲ್ತು ಹೆಣ್ಮಗಳು. ಸಾಲಿ ಅಂದ್ರೆ ಆಕೆ ಏನು MBBS ಅನ್ನು ಮುಗಿಸಿದ್ದಿಲ್ಲ, 3ನೇ 4ನೇ ಸಾಲಿ ಕಲ್ತಿದ್ಲು. ಜರ ಮುಂದೆ ಕೂದಲ ರಿಂಗ್ ಹೊಡಿತಿದ್ಲು ಏನ್ರಿ, ಜರ ಪ್ಯಾಸರ್ ಹೆಣ್ಮಗಳು. ಪಾಪ ಆಕಿ ಏನಂದ್ಲು, ನಮ್ಮ ಮನ್ಯಾಗ ಬಾತ್ರೂಮ್ ಒಂದೇ ಅದ, ಕೆಳಗೆ ಇರ್ತದಲ್ರಿ ಜಳಕ ಮಾಡಕ್ಕೆ. ನಮ್ಮ ಮನ್ಯಾಗ ಬಾತ್ರೂಮ್ ಒಂದೇ ಅದ, ನೀ ಮ್ಯಾಲ ಹೋದಂದ್ರೆ ಕೆಳಗೆ ಬರ್ಕೊಡಲ್ಲ ಅಂದ್ಲಿಕ್ಕೆ. ಇವ ಅಂತ ಹುಚ್ಚುಗೊಟ್ಟು ಏನು ವಾರಗಟ್ಲೆ ಬೂರ್ಸ್ ಮಾರಲಿ ಹಂಗೆ ಇರಲಿ. ಮತ್ತು ಹ್ಯಾಂಗೆ ಮಾಡೋದು ಈಗ? ಮತ್ತು ನಾ ಮೈ ತೊಗೋಬೇಕಿಲ್ಲ, ನಾ ಬರೋಕೊಡಲ್ಲ. ಯಾಕಂದ್ರೆ ನನ್ನ ಪಾಲಿಗೆ ಬಂದದಲ್ಲ ಕೆಳಗಿನ ಮನೆ. ನನ್ನ ಮನೆಗೇನು 1 ವಾರ ಇರ್ತಿ, ಅಟ್ಟೆ ಮೈ ತೊಗೋಬೇಕು ನೀ. ಹಂಗೆ ಹಾಕದ ಅಂದವ, ಹಂಗೆ ಹಾಕದ ಆದ್ರೂ ಏನ್ರ ಮಾಡು. ಇವ ಅಂದ, ನೋಡ್ರೆ ಇದನ್ನ ಕಿರಿಕಿರಿನೇ ಬೇಡ, ನೀವಿಬ್ಬರು ಕೂಡಿ ನನಗೆ ಮೈ ತೊಳಸ್ರಿ, ಇಬ್ಬರು ಕೂಡ ಮೈ ತೊಳಸ್ರಿ. ಅವಾಗ ಆಕೆ ಅಂದ್ಲು, ಸಣ್ಣ ಆಕೆ ಅಂದ್ಲು, ಹೌದು ಮೈ ತೊಳೆಗಂದು ಆಕಿನ ಕೈ ನನಗೆ ಹತ್ತು, ನನ್ನ ಕೈ ಆಕೆಗೆ ಹತ್ತು, ಜಗಳ ಬತ್ತಂದ್ರೆ ಹೆಂಗ? ಹೌದು ಇಲ್ಲ? ಅದಕ್ಕೆ ಇದಕ್ಕೂ ಒಂದು ಏನರ ಪರಿಹಾರ ಮಾಡು. ಇವ ಅಂದ, ಮೊದಲೇ ನ್ಯಾಯ ಪಂಚಾಯಿತಿ ಮಾಡೋ ಒಳ್ಳೆ ಹುಷಾರು ಮನುಷ್ಯ. ಇವ ಏನು ಮಾಡ್ದ ನೋಡ್ರಿ, ಹಂಗೆ ಕಚ್ಚಾಡಬೇಡ್ರಿ. ಈ ಕಡೆ ಏನು ಹಿಂಗೆ ಐತಲ್ಲ ಬಲಕೆಂದು ದೊಡ್ಡ ಹೆಣಿತಿ ತೊಳಿಲಿ ನೋಡ್ರಿ, ಈ ಕಡೆ ಏನೈತಲ್ಲ ಎಡಕೆಂದು ಸಣ್ಣ ಹೆಣಿತಿ ತೊಳಿಲಿ. ಆಯಿತು, ಅದಕ್ಕೂ ಒಪ್ಕೊಂಡಿದ್ದಕ್ಕೆ ಮುಂಜಾನೆ ಎದ್ದು ಕೂಡ ಬಚ್ಚದ ತಂದು ಎತ್ಕೊಂಡು ಕುಂದ್ರಸವು.
ಕುಂದ್ರಿಸಿಕ್ಕೆ ಸಣ್ಣಕ್ಕೆ ಏನು ಮಾಡಕ್ಕೆ ನನ್ನ ಗಂಡ 4 ಮಂದಿ ತಿರುಗಾಡ್ತಾನೆ ಅಗದಿ ಘಮ 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 ನಾರ್ಲೆತ್ತಿಕೊಂಡು ಈಕೆ ಮೈಸೂರು ಸ್ಯಾಂಡಲ್ ಸಾಬೂನು ತರಕ್ಕೆ ಏನ್ರಿ ಈಕೆ ಸಣ್ಣಕ್ಕೆ ಮೈಸೂರು ಸ್ಯಾಂಡಲ್ ಸಾಬೂನು ತರಕ್ಕೆ ಈಕೆ ದೊಡ್ಡಕ್ಕೆ ಇದಕ್ಕೆ ಯಾಕೆ ಬೇಕು ಮೈಸೂರು ಸ್ಯಾಂಡಲ್ ಗಿಂಡಲ್ ತಂದು ಇಂಥ ಇಟ್ಟಂಗೆ ತೊಗೊಂಡ್ಬರೋದು ಅವು ಅವಾಗ ಮೊದಲಿನ ಲೈಫ್ ಬಾಯ್ ಇದ್ವಲ್ಲ ರೀ ಮೊದಲಿನ ಲೈಫ್ ಬಾಯ್ ಇದ್ವಲ್ಲ ಅಕ್ಕಿ ಲೈಫ್ ಬಾಯ್ ಹಿಡ್ಕೊಂಡು ಬರೋಕ್ಕೆ ಈಗ ಅವು ಲೈಫ್ ಬಾಯ್ನು ಸಣ್ಣ ಮಾಡ್ಯಾರ ಮೊದಲು ದೊಡ್ಡ ದೊಡ್ಡ ಇದ್ದು ಒಂದು ತಂದ್ರೆ 6 ತಿಂಗಳು ಆ ಕಡೆ ಏನ್ರಿ ಏಟ್ ಹಚ್ಕೊಂಡ್ರು ಸಾವಿತ್ತಿದ್ದಿಲ್ಲ ಈಗ ಈ ಲೈಫ್ ಬಾಯ್ ತರಕ್ಕೆ ಹಾಕಿದ್ರೆ ಮೈಸೂರು ಸ್ಯಾಂಡಲ್ ಸಾಬೂನು ಹಚ್ಚಕ್ಕೆ ಅರ್ಧ ಘಮ ಘಮ ನಾರಾವ ಅರ್ಧ ಗುಮ್ಮ ಗುಮ್ಮ ನಾರಾವ ಮುಂದೆ ಬಟ್ಟೆ ಉಡಿಸ್ಬೇಕಲ್ಲ ಬಟ್ಟೆ ಉಡಿಸ್ಬೇಕಲ್ರಿ ಅವರಿಬ್ಬರು ಚೋಯ್ಸ್ ಮೇಗೆ ಬಟ್ಟೆ ಉಡಿಸ್ಬೇಕು ಎಲ್ಲಾರು ತಾನು ಉಟ್ಕೋತೀನಿ ಅಂದ್ರೆ ನಡೆಯಲ್ಲ ಹಾಂ ಅವ್ರು ಯಾವ್ದು ಬಟ್ಟೆ ಉಡು ಅಂತಾರೆ ಅದೇ ಉಡ್ಬೇಕಿಮ್ಮ ಈಕೆ ಸಣ್ಣಕ್ಕೆ ಜರ ಸಾಲಿ ಕಲ್ತಿಲ್ಲ ತಿಳಿನಿಲ್ಲ ಜರ ಫ್ಯಾಷನಿನ ಮಗಳು ನನ್ನ ಗಂಡ 4 ಮಂದಿ ತಿರುಗಾಡ್ತಾರೆ ಹೀರೋ ಕಣ್ಣಾಗ ಕಾಣ್ಲಿತ್ತಂದು ಒಂದೇ ಖಾಲಿ ಪ್ಯಾಂಟ ಏನ್ರಿ ಈಕೆ ಅಂದ್ರೆ ಇದಕ್ಕೆ ಹಾಕಬೇಕು ಪ್ಯಾಂಟ ಗಿಂಟ ತಂದು ಒಂದು ಖಾಲಿ ದೋತ್ರ ಉಡ್ಸಕ್ಕೆ ಮಜಾ ನೋಡ್ರಿ ನೀವು ಪಾಪ ಆಕೆ ಸಣ್ಣಕ್ಕೆ ನನಗೆ ಪ್ಯಾಂಟಿನ ಮ್ಯಾಗಿಂದ ಟೀ ಶರ್ಟ್ ಚಂದ ಕಾಣ್ತದೆ ತಂದು ಒಂದು ಟೀ ಶರ್ಟ್ ಪೂರ ತರಕ್ಕೆ ತಂದು ಅದ್ರಾಗ ಅರ್ಧ ಟೀ ಶರ್ಟ್ ಈಗ ಇದ್ರ ದೋತ್ರ ಮೇಲೆ ನಮಗೆ ನೇರು ಶರ್ಟ್ ಹೊಲ್ಸಕ್ಕೆ ಜುಬ್ಬ ಅಂತೀರೇನು ಇದಕ್ಕೆ ಏನ್ರಿ ನೇರು ಶರ್ಟ್ ಹೊಲ್ಸಕ್ಕೆ ಈಕಿದ್ರೆ ನನ್ನ ಗಂಡ 4 ಮಂದಿ ತಿರುಗಾಡ್ತಾನೆ ಚಂದ ಕಾಣ್ಲೆತ್ತಿಕೊಂಡು ಪ್ಯಾಂಟಿನ ಕೆಳಗೆ ಬೂಟ್ ತರಕ್ಕೆ 2 ತರಕ್ಕೆ ಒಂದು ಒಗೆಕ್ಕೆ ಅಲ್ಲೇ ಒಂದೇ ಕಾಲಿಗೆ ಬೂಟ ಇದಕ್ಕೆ ಹಾಕಬೇಕು ಬೂಟ ಗಿಟ್ಟತ್ತಂದು ಇದು ಹಿರಿಯಕ್ಕೆ ಅದರಿಂದ ಒಂದು ಸ್ಲೀಪರ್ ಚಪ್ಪಲ್ ಹಂಗೆ ಮಾಡ್ತೀರಿ ಈಗ ಈ ಸಣ್ಣಕ್ಕೇನಂದ್ರೆ ನನ್ನ ಗಂಡ ಹೊರಗೆ ತಿರುಗಾಡ್ಬೇಕಾದ್ರೆ ಹಿಂಗೆ ಸಿನಿಮಾ ಸ್ಟಾರ್ ಕಣ್ಣಂಗೆ ಕಾಣ್ಲಿತ್ತುಕೊಂಡಂದು ಅರ್ಧ ಕಟ್ಟಿಂಗೆ ಹಿಪ್ಪಿ ಕಟ್ಟಿಂಗ್ ಮಾಡ್ಸಕ್ಕೆ ಹಿಂಗೆ ಏನ್ರಿ ಕಿವಿ ಮ್ಯಾಗ ಕೂದಲ ಹಾಕಿ ಹಿಂಗೆ ಹಿಪ್ಪಿ ಕಟ್ಟಿಂಗ್ ಮಾಡ್ಸಕ್ಕೆ ಈಗ ದೊಡ್ಡಕ್ಕೆ ಇದಕ್ಕೆ ಹಾಕಬೇಕು ಹಿಪ್ಪಿ ತಿಪ್ಪಿ ಅಂತಂದು ಅರ್ಧ ತಲೆ ಸ್ವಚ್ಛ ಬೋಳ್ಸಕ್ಕೆ ಹೆಂಗೆ ಮಾಡ್ತೀವಿ ಅರ್ಧ ತಲೆ ಸ್ವಚ್ಛ ಬೋಳ್ಸಕ್ಕೆ ಹೇಳ್ತೀನಿ ನಾನು ನಿಮಗೆ ಹೀಗೆ ಸಣ್ಣಕ್ಕೆ ಹೀರೋ ಕಣ್ಣಂಗೆ ಕಾಣಲಿ ಅಮಿತಾಬ್ ಬಚ್ಚನ್ ಕಣ್ಣಂಗೆ ಕಾಣಲಿ ತಂದು ಹಿಪ್ಪಿ ಕಟ್ಟಿಂಗ ಇದ್ರ ಅರ್ಧ ತಲೆ ಬೋಳ್ಸೋದು ಒಂದು ಚಸ್ಮಾ ಪೂರ ತರ್ತಿದ್ಲು ತಂದು ಈಕೆ ಸಣ್ಣಕ್ಕೆ ಹೀರೋ ಕಣ್ಣಂಗೆ ಕಾಣಬೇಕಲ್ಲ ಒಂದು ಚಸ್ಮಾ ಕೂಲಿಂಗ್ ಗ್ಲಾಸ್ ಫುಲ್ ತರಕ್ಕೆ ತಂದು ಅದ್ರ ಮುರಿದು ಒಂದೇ ಕಣ್ಣಿಗೆ ಚಸ್ಮಾ ಆಕೆ ಹಿರಕ್ಕಿ ಇದಕ್ಕೇನು ಕಣ್ಣಿಗೆ ಹೋಗ್ಯಾವನು ಇದಕ್ಕೆ ಹಾಕ್ಬೇಕು ಚಸ್ಮಾ ಹೆಂಗೆ ಕಾಣ್ತಿರ್ಬೇಕು ಹೇಳ್ರಿ ನೀವೇ ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊರಿ ಒಂದು ಕಾಲ ಬೂಟ ಒಂದು ಕಾಲ ಸ್ಲೀಪರ್ ಚಪ್ಪಲ ಒಂದು ಖಾಲಿ ಪ್ಯಾಂಟ ಒಂದು ಖಾಲಿ ದೋತ್ರ ಒತ್ತಟ್ಟು ಟೀ ಶರ್ಟ ಒತ್ತಟ್ಟು ನೇರು ಶರ್ಟ ಏನ್ರಿ ಒತ್ತಟ್ಟು ಹಿಪ್ಪಿ ಕಟ್ಟಿಂಗ ಒತ್ತಟ್ಟು ತಲೆ ಬೋಳ್ಸಿದ್ದು ಒಂದೇ ಕಡ್ಡಿ ಚಸ್ಮಾ ಒಂದು ಕಣ್ಣು ಕೂಲ್ಲ ಇದು ತೇಟ್ ಪೋತ್ರಾಜ ಕಣ್ಣಾಗ ಕಾಣಕತ್ತು ನಾಳೆ ನಿಮ್ಮ ಚೌಡಮ್ಮನ ಬಲ್ಲಿ ಬರ್ತಾವಲ್ಲ ಪೋತೆಗಳತ್ತ ಬರ್ತಾರಲ್ಲ ಏನ್ರಿ ಪೋತ್ರಾಜ ಕಣ್ಣಾಗ ಕಾಣಕತ್ತ ಇದು ಇಂಥ ಡ್ರೆಸ್ ಹಾಕೊಂಡು ನೀವು ಎಲ್ಲಿ ನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಕು ಹೇಳಿ ಬರೇ ನಮ್ಮ ಬಟ್ಟೆ ಹೊಲಸದ್ರೆ ನಾವು ಪುರಾಣಕ್ಕೆ ಬರಲ್ಲ ಅವ ಇಟ್ಟೆಲ್ಲ ಉಟ್ಕೊಂಡಂದ ನ್ಯಾಯ ಪಂಚಾಯತಿ ಮಾಡೋಕೆ ಹೊರಗೆ ಹೋಗಂದ್ರೆ ಹೆಂಗೆ ಹೋಗೋದ್ರಿ ಎಲ್ಲಿ ಹೊರಗೆ ಹೋಗೋದು ಹೊಸ್ತಲ್ಲಿ ಬಿಟ್ಟು ಹೊರಗೆ ಹೋಗಲಿಲ್ಲ ಅದು ಮನೆಯಾಗೆ ಕೂತು ಒಂದು ದಿವಸ ಇದ್ರಿಕೆ ದೊಡ್ಡಕ್ಕೆ ಏನಂದ್ಲು ರೀ ನಾ ಒಂದು 2 ದಿವಸ ನಾನು ತವ್ರ ಮನೆಗೆ ಹೋಗಿ ಬರ್ತೀನಿ ಅವ್ನಿಗೆ ದೊಡ್ಡ ಖುಷಿ ಆಯ್ತು ಒಂದು ಹೋಯ್ತಂದ್ರೆ ಒಂದರೆ ಸೇವಾ ಮಾಡ್ತಂದು ನೀ 2 ದಿವಸ ಅಲ್ಲ ಒಂದು 5-6 ತಿಂಗಳು ಆ ಕಡೆ ಹೋಗು ನಾ ಯಾಕೆ 5-6 ತಿಂಗಳು ಹೋಗಿ ಹಿಂಗೆ ವಾದಕ್ಕೆ ಹಿಂಗೆ ಬರ್ತೀನಿ ಇವಂದು ನೀವು ಮೊದಲು ಹೋಗಿ ಮನೆಯನ್ ಈಕೆ ವಾದಳ್ರಿ ಹೋದ ಕೂಡಲೇ ಇದು ಕುತ್ತಲಿ ಎಟ್ಟತ್ತು ಕುಂದಿರ್ತದೆ ರೀ ಮನುಷ್ಯ ಏನ್ರಿ ಮನ್ಯಾಗ ಎಟ್ಟತ್ತು ಕುಂದಿರ್ತದೆ ಹೇಳ್ರಿ ಇನ್ನೊಂದು ಅರ್ಧ ತಾಸು ನಿಮಗೆ ಹೆಚ್ಚಿಗೆ ಪ್ರವಚನ ಹೇಳಿದ್ರೆ ನಿಮ್ಮ ಕಾಲು ನನ್ನ ಕಡೆ ಚಾಸ್ತೀರಿ ಯಾಕ್ರಿ ಒಂದು ಅರ್ಧ ಗಂಟೆ ಇನ್ನೊಂದು ಅರ್ಧ ಗಂಟೆ ಹೆಚ್ಚಿಗೆ ಹೇಳಿದ್ರೆ ನೀವು ಕಾಲು ನನ್ನ ಕಡೆ ಚಾಸ್ತೀರಿ ಇನ್ನು ನಿಮ್ಮಲ್ಲಿ ಪುಣ್ಯ ಬೋರುಟ್ಯಾಗ ಒಂದೊಂದು ಊರದಾಗ ಹೇಳ್ತೀನಿ ನಾನು ನಿಮ್ಗೆ ಏನ್ರಿ ಪುರಾಣ ಚಲೋ ಆಗೋದಕ್ಕಿಂತ ಮೊದಲು ಹೊರಸ ತಂದು ಹಾಕ್ತಾರೆ ನಮ್ಮ ಕಡೆ ಇದು ಗೌಡ್ರ ವರ್ಷ ಇದು ಐಗೋಳು ವರ್ಷ ಇದು ಕುಲಕರ್ಣಿಯವ್ರ ವರ್ಷ ಇದು ಸಾವುಕಾರ ವರ್ಷ ತಂದು ಸಾಲಕ್ಕೆ ವರ್ಷ ಹಾಕೋತ ಹೋಗ್ತಾರ ಇಲ್ಲಿ ಗವಾಯಿಗಳು ಪ್ರವಚನ ಹಾಡಕ್ಕೆ ಚಾಲೂ ಮಾಡಿದ್ರು ತಂದು ಕೂಡ ಅಗದಿ ಹಾಸಿಗೆ ತೊಗೊಂಡು ಬರ್ತಾರೆ ಹಾಸಿಗೆ ತೊಗೊಂಡು ಬಂದು ನಮ್ಮ ಕಡೆ ಕಾಲು ಚಾಚಿ ಅಗದಿ ತೆಲ್ದೆ ಹಿಂಗೆ ಇಟ್ಕೊಂಡಂದು ಪ್ರವಚನ ಕೇಳೋದು ನಾನು ಅಲ್ರಿ ಒಳ್ಳೆ ಗುರುಗಳ ಕಡೆ ಕಾಲು ಮಾಡಿ ಅಂತ ಪ್ರವಚನ ಕೇಳ್ತಾರ ತಂದು ಅಲ್ರಿ ಗುರುಗಳು ನೀವೆಟ್ಟು ಶಾಣೆ ಹೆಂಗೆ ಪ್ರವಚನ ಹೇಳ್ತೀರಿ ಅಂದ್ರೆ ಅವರು ಯಾಕೆ ಅಂದೆ ಆ ಕಡೆ ಕಾಲು ಮಾಡಿದ್ರೆ ನಿಮ್ಮ ಮಾರಿ ಕಾಣ್ತದ ನಿಮ್ಮ ಕಡೆ ಕಾಲ ನಿಮ್ಮ ಕಡೆ ಮಾರಿ ಅಗದಿ ಮಕ್ಕೊಂಡು ಪ್ರವಚನ ಕೇಳೋದು ಒಂದು ಅರ್ಧ ಗಂಟೆ ಲೇಟ್ ಅದ ನೀವೇ ಕಾಲು ಚಾಸ್ತೀರಿ ಅದು ಎಟ್ಟತ್ತು ಕುಂದಿರ್ಬೇಕ್ರಿ ಮನ್ಯಾಗ ಗಂಡ ಅದು ಕೂತು ಸಾಕಾಗಿ ಏನತ್ತು ಸಣ್ಣಕ್ಕಿಗೆ ಏನ ಕುಂದು ಕಾಲು ಹಿಡ್ಕೊಂಡವ ಒಂದೆರಡು ಕಾಲರಿ ಒತ್ತು ಅಂದ ಆಕೆ ಸಣ್ಣಕ್ಕೆ ಅಯ್ಯೋ ನನ್ನ ಗಂಡನ ಕಾಲು ಅಟ್ಟೇ ಒತ್ತಾಕಿ ಆಕಿನ ಗಂಡನ ಕಾಲು ಅಂದ್ರೆ ಎಡಗಾಲು ಒಂದೇ ಈ ಕಡೆ ಬಲಗಾಲ ಮುರಿಯಲ್ದಾಗ ಹರಿಯಲ್ದಾಗ ನಮಗೆ ಸಂಬಂಧ ಇಲ್ಲ ಅದು ಆಕಿನ ಗಂಡಲ್ಲದು ಹೇಳ್ತೀನಿ ಆಯ್ತು ಅದು ಒಂದರ ಕಾಲು ಒತ್ತಂತೇಳಿ ಬಂದು ಮಕ್ಕೋತ್ ಪಾಪ ಈಕೆ ಎಡಗಾಲು ಒತ್ಲಕ್ಕತ್ಲು ಯಾವಾಗ ಎಡಗಾಲು ಒತ್ಕೋತ ಕೂತಾಳ ಕುಂದ್ರದ್ರಾಗ ಅಲ್ಲಿ ಏನಾಗೈತಿ ಈಕೇನು ಎಡಗಾಲು ಒತ್ತಕತ್ತೇಳಲ್ಲ ಆ ಒತ್ತು ಕಾಲಿಗೆ ಮಚ್ಚರ್ ಕಚ್ಚಿತು ಮಚ್ಚರ್ ಕಡಿತು
ಯಾವಾಗದ ಎಡಗಾಲಿಗೆ ಅಂದ ಮಸ್ಚರ್ ಕಡಿತು, ಈಗ ಇವ ಎದ್ದು ಕೂತು ಎಡಗಾಲಿ ತುರ್ಸ್ಕೋಬೇಕಿಲ್ಲ. ಇದು ಹಂಗೆ ಮಾಡಲಿಲ್ಲ, ಅಲ್ಲೇ ಮಕ್ಕೊಂಡಲ್ಲಿ ಇದು ಬಲಗಾಲ ತೊಗೊಂಡು ಹಿಂಗೆ ತಿಕ್ಕೋತ ಕಚ್ಚದಲ್ಲಿ ಕಾಲಿನ ಕಾಲು ತೊಗೊಂಡು ತಿಕ್ಕೊಂಡ. ಈಕಿಗೆ ಬತ್ತು ಸಿಟ್ಟ, ಅವ್ವ ನನ್ನ ಗಂಡನ ಕಾಲಿಗೆ ಆಕಿನ ಗಂಡನ ಕಾಲು ಬದಿಲಕ್ಕತ್ತದ ಏನ್ರಿ ರೀ, ಈಗ ಯಾಕೆ ಇಲ್ಲ ಆಕಿನ ಗಂಡನ ಕಾಲಿಗೆ ಬಸ್ತಾರಿ ಮಾಡ್ತೀನಿ ತಡ್ರಿ ತಿಕ್ಕೇತ. ಏನು ಮಾಡ್ತಿ ಅಂದ. ನಾ ಎಲ್ಲ ಬಸ್ತಾರಿ ಮಾಡ್ತೀನಿ, ಸುಮ್ಮ ಕುಂದ್ರೆ ನೀ ಒಣಗಿ ತೊಗೊಂಡು ಹೊಡಿತೀನಿ ಅದಕ್ಕೆ. ಅವ ಅಂದ ಹುಚ್ಕೊಂಡಿ ಕಾಲು ನಂದದದು, ಸುಮ್ಮ ಕುಂದ್ರು ತಿವ ಅಂತಾನ. ನೀ ಎಟ್ಟಿದ್ರು ಆಕಿನ ಮೇಲೆ ಕಾಚಿ ಇದ್ದೀನಿ, ಕಾಚಿ ಅಲ್ಲ ಕಾಲು ನಂದದ ತಿವ ಅಂತಾನ. ನೀ ಸುಮ್ಮ ಹಾಕ್ಕೊಂಡು ನೋಡಿ ಹಂಗೆ ಹೋಗಿ ಒಣಗಿತ್ಕೊಂಡು ಬಂದು ಹೊಡಿತಿ ಎಡಗಾಲಿಗೆ. ಅದು ಅರೆ ಬಚಾವ್ ಅತ್ತಿತ್ತದು. ಯಾರು ಬಚಾವ್ ಮನೆಯಾಗ ಯಾರು ಹೇಳೋರಿಲ್ಲ ಹೇಳ್ತೀನಿ. ಅದು ಅಲ್ಲೇ ಒದ್ದಾಡೋದು ಏನ್ರಿ. ಮರುದು ಸಾಕಿ ಬಂದ್ಲು ಅರ್ಧ ಡಜನ್ ಬಾಳಿಕೆ ತೊಗೊಂಡು ಏನ್ರಿ. ಗಂಡನಿಗೆ ಬರುದ್ರಾಗಿದ್ದು ಮಕ್ಕೊಂಡಿತ್ತು. ಯಾಕ್ರಿ ಆರಾಮ ಅಂದ್ಲು. ಏನು ಆರಾಮ ಯಾಕ್ರಿ ಅಂತದ್ದು ಏನಾಗ್ಯದ? ಕಿಲ್ಲೋಡಿಲಿ ಕಾಲ ಅಂದ. ಯಾಕೆ ಏನಾಗ್ಯದ? ಆಕೆ ಕಾಲು ಒತ್ತಕತ್ತಿಲ್ಲ, ಒಂದು ಮಚ್ಚರ್ ಕಸ್ತು ಕಾಲು ತೊಗೊಂಡು ಹಿಂಗೆ ತಿಕ್ಕೊಂಡೆ. ಇದು ನನ್ನ ಗಂಡನ ಕಾಲಿಗೆ ಓದಿತ್ತೆ ತಿಕ್ಕೊಂಡೋದು ಒಣಕಿ ತೊಗೊಂಡು ಹೊಡೆದಾಳ ಅಂದ. ಹಾಗೆ ಚೀಲ ಬೀಸಿ ಹೋಗೋದಕ್ಕಿನ ಯಾವಾಗ ನಾ ಇಲ್ಲಾರ್ದಾಗ ನನ್ನ ಗಂಡನ ಕಾಲಿಗೆ ಹೊಡೆದಾಳತ್ತದ, ಆಕಿನ ಗಂಡನ ಕಾಲಿಗೆ ನಾ ಯಾಕೆ ಬಿಡ್ಲತ್ತ. ಇದು ದನ ಹೊರಗೆ ಓಡಿ ಹೋಯ್ತಾಯ್ತು. ಹೋಗಿ ಇಂಥ ಕಲ್ಲು ಎತ್ಕೊಡ್ತದ ಡನ್ ನನಗೆ ಹಾಕ್ತವೆ. ಅಲ್ಲೇ ಅದು ಗಂಡು ಒದ್ದಾಡಿ ಸತ್ಯ ಹೋಯ್ತು ಏನ್ರಿ. ಇನ್ನು ಎಡ್ಡೆಡ್ ಹೆಂಡ್ರ್ ಮಾಡ್ಕೊಂಡವ್ರ ಕತೆ ಏನು, 16 ಮಂದಿ ಹೆಂಡ್ರ್ ಮಾಡ್ಕೊಂಡು ಅವನ ಗತಿ ಏನು ಏನ್ರಿ. ಯಾಕಂತೀನಿ ತಿಳ್ಕೊಂಡಂದ್ರೆ ಪಾಪ ಏನ್ರಿ, ಇವ ಅಣ್ಣ ಊರು ಗೌಡಿಕೆ ಮಾಡ್ತಿದ್ದ, ಅವನ ತಮ್ಮ ಒಕ್ಕಲ್ತನ ಮಾಡ್ತಿದ್ದ. ಹಿಂಗೆ ಒಕ್ಕಲ್ತನ ಮಾಡಾಗ ಈಕಿ ತಮ್ಮನ ಹೆಣ್ತೇನಲ್ಲು ರೀ, ಯಾಕೆ ನೀನೇ ಒಕ್ಕಲ್ತನ ಮಾಡ್ಬೇಕನು, ನಿಮ್ಮ ಅಣ್ಣ ಒಕ್ಕಲ್ತನ ಮಾಡ್ಬಾರ್ದನು.